ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತೆ. ಇವತ್ತಿನ ತರಗತಿಯಲ್ಲಿ ಶರೀರ ಶಿಕ್ಷಣದ ಪರೀಕ್ಷೆಗಳು ಮತ್ತು ಮಾಪನಗಳಲ್ಲಿ ಚಲನ ಸಾಮರ್ಥ್ಯದ ಪರೀಕ್ಷೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ಒಂದು ಉತ್ತಮ ಪರೀಕ್ಷೆ ಇದೆ ಅಂದರೆ ಅದಕ್ಕೆ ಹಲವಾರು ಲಕ್ಷಣಗಳಿರ್ತವೆ. ಅದರಲ್ಲಿ ಮುಖ್ಯವಾಗಿ ಕೊಟ್ಟಿರುವಂಥ ಲಕ್ಷಣಗಳಲ್ಲಿ ಸಮಂಜಸತೆ, ಒಂದು ಪ್ರಶ್ನೆ ಪತ್ರಿಕೆ ಯಾವುದನ್ನು ಅಳೆಯಬೇಕು ಅದನ್ನು ಅಳೆದ್ರೆ ಅದಕ್ಕೆ ಸಮಂಜಸತೆ ಅಂತ ಕರಿತೀವಿ. ವಿಶ್ವಾಸಾರ್ಹತೆ, ಒಂದು ಪರೀಕ್ಷೆ ಯಾರೇ ಮೌಲ್ಯಮಾಪನ ಮಾಡಿದ್ರು ಅದು ತನ್ನ ಮೌಲ್ಯತೆ ಉಳಿಸ್ಕೊಂಡ್ರೆ ಅದಕ್ಕೆ ನಾವು ವಿಶ್ವಾಸಾರ್ಹತೆ ಅಂತ ಕರಿತೀವಿ. ದಾರ್ಶನಿಕತೆ, ಇದು ಏನು ಮಾಡಬೇಕು, ಪಾರದರ್ಶಕತೆಯಿಂದ ಕೂಡಿರಬೇಕು. ಸುಲಭ ಮತ್ತು ನಿರ್ದಿಷ್ಟವಾಗಿರಬೇಕು. ಪ್ರಶ್ನೆ ಪತ್ರಿಕೆ ಅಂದಮೇಲೆ ಸುಲಭ ಇರಬೇಕು, ಅದಕ್ಕೆ ನಿರ್ದಿಷ್ಟತೆ, ಪರ್ಟಿಕ್ಯುಲರ್ ಆನ್ಸರ್ ಬರೋಂಗೆ ಇರಬೇಕು. ಪ್ರಮಾಣ ಮತ್ತು ಮಟ್ಟ, ರಿಸಲ್ಟ್ ಮತ್ತು ಫಲಿತಾಂಶ ಘೋಷಿಸಲಿಕ್ಕೆ ಏನು ಮಾಡಬೇಕು, ಸರಿಯಾಗಿ ಬರುತ್ತಿರಬೇಕು. ಮಿತವ್ಯಯವಾಗಿರಬೇಕು, ಯಾವುದೇ ದುಂದುವೆಚ್ಚ ಮಾಡದೆ ಪ್ರಶ್ನೆ ಪತ್ರಿಕೆ ಮಿತವ್ಯಯದಲ್ಲಿ ಮಾಡಬೇಕಾಗುತ್ತೆ. ಈಗ ದೈಹಿಕ ಅರ್ಹತೆ ಮತ್ತು ಚಲನಾ ಸಾಮರ್ಥ್ಯ ಅಂಶಗಳು ಹಾಗೂ ಪರೀಕ್ಷೆಗಳು. ಇಲ್ಲಿ ನಾವೇನೇನು ಅಳಿತೀವಿ ದೈಹಿಕ ಅರ್ಹತೆ ಮತ್ತು ಚಲನಾ ಸಾಮರ್ಥ್ಯದ ಪರೀಕ್ಷೆಗಳಿಗೆ ಅಂದರೆ ಇಲ್ಲಿ ಬಲ ಅಳಿತೀವಿ, ವೇಗ ಅಳಿತೀವಿ, ಕಷ್ಟ ಸಹಿಷ್ಣುತೆ, ಮೈಮಣೆತ, ದೈಹಿಕ ಅರ್ಹತೆ ಮತ್ತು ಚಲನಾ ಸಾಮರ್ಥ್ಯದ ಪರೀಕ್ಷೆ ಅಂಶಗಳಿದ್ದಾವೆ. ಇವಾಗ ಮೊದಲನೇದು ಬಲ, ಸ್ಟ್ರೆಂತನ್ನು ತಿಳ್ಕೊಳ್ಳೋಣ. ಒಂದು ಸಾರಿ ಅಂಕುಚನ ಹೊಂದಿದಾಗ ಉದ್ಭವಿಸುವ ಸ್ನಾಯು ಅಥವಾ ಸ್ನಾಯುವಿನ ಗುಂಪಿಗೆ ಏನಂತೀವಿ ಬಲ ಅಂತ ಕರಿತೀವಿ. ಒಂದು ಸಾರಿ ಅಂಕುಚನ ಹೊಂದಿದಾಗ ಉದ್ಭವಿಸುವಂತಹ ಸ್ನಾಯು ಮತ್ತು ಸ್ನಾಯುವಿನ ಗುಂಪಿನ ಒಂದು ಒತ್ತಡಕ್ಕೆ ಏನಂತೀವಿ ನಾವು ಬಲ ಅಂತೇಳಿ ಕರಿತೀವಿ. ಒಬ್ಬ ವ್ಯಕ್ತಿ ಜಗ್ಗುವುದಾಗಿರ್ಬೋದು, ಒತ್ತುವುದು ಅಥವಾ ಎತ್ತುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಜಗ್ಗುವುದು, ಒತ್ತುವುದು ಅಥವಾ ಎತ್ತುವ ಸಂದರ್ಭಗಳಲ್ಲಿ ಸ್ನಾಯುಗಳ ಅಂಕುಚನದಿಂದ ಎತ್ತುವ ಸಂದರ್ಭದಲ್ಲಿ ಸ್ನಾಯುಗಳ ಅಂಕುಚನದಿಂದ ಆಗುವಂಥ ಒತ್ತಡಕ್ಕೆ ಏನಂತೀವಿ ಬಲ ಅಂಥೇಳಿ ಕರಿತೀವಿ. ಒಬ್ಬ ವ್ಯಕ್ತಿ ಜಗ್ಗುವುದು, ಒತ್ತುವುದು, ಎತ್ತುವುದು. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಒಂದು ವಸ್ತು ಜಗ್ತಾ ಇದ್ದಾನೆ ಅಂತ ತಿಳ್ಕೊಳ್ರಿ, ಒತ್ತುತ್ತಾ ಇದ್ದಾನೆ ಅಂತ ತಿಳ್ಕೊಳ್ರಿ, ಅಥವಾ ಎತ್ತುವ ಸಂದರ್ಭದಲ್ಲಿ ಸ್ನಾಯುಗಳು ಏನಾಗ್ತವೆ, ಅಂಕುಚನ ಆಗ್ತವೆ. ಸ್ನಾಯುಗಳ ಅಂಕುಚನದಿಂದ ಆಗುವಂತಹ ಒತ್ತಡಕ್ಕೆ ಏನಂತೀವಿ ನಾವು ಬಲ ಅಂತೇಳಿ ಕರಿತೀವಿ. ಇದನ್ನು ನಾವು ಪೌಂಡನ್ನು ಬಳಸಿ ಅಳತೆ ಮಾಡ್ತೀವಿ, ಕಿಲೋಗ್ರಾಮಲ್ಲಿ ಅಳಿತೀವಿ, ಮತ್ತು ಡೈನ್ಗಳಲ್ಲಿ ಕೂಡ ನಾನು ಮಾಡ್ತೀವಿ ಬಲವನ್ನು ಅಳಿತೀವಿ. ಎಲ್ಲಿ ಅಳಿತೀವಿ, ಇಲ್ಲಿ ಪೌಂಡು, ಕಿಲೋಗ್ರಾಮು, ಡೈನ್ಗಳಲ್ಲಿ ಅಳಿತೀವಿ. ಶಕ್ತಿಯನ್ನು ಅಳೆಯುವ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಂತಹ ಕೆಲವು ಪದ್ಧತಿಗಳಿದ್ದಾವೆ. ಇಲ್ಲಿ ಡೈನ್ ನೋಡಿರಿ, ಡೈನ್ CGS ಪದ್ಧತಿಯಲ್ಲಿ ಅಳಿತೀವಿ. ಡೈನಲ್ಲಿ CGS ಪದ್ಧತಿ ಬರ್ತದೆ, ಅಂದರೆ ಸೆಂಟಿಮೀಟರು, ಗ್ರಾಮು, ಸೆಕೆಂಡ್ಸ್ ಅಂತೇಳಿ. ನ್ಯೂಟನ್ನಲ್ಲಿ MKS ಪದ್ಧತಿ ಅಂದರೆ ಮೀಟರು, ಕಿಲೋ ಮತ್ತು ಸೆಕೆಂಡ್. ಫೋಂಡಲ್ನಲ್ಲಿ FCS ಪದ್ಧತಿ ಅಂದರೆ ಫೋಟು, ಪೌಂಡು, ಸೆಕೆಂಡು. ಶಕ್ತಿಯನ್ನು ನಾವು 3 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ. ಅದು ಒಂದು ಸ್ಥಾಯಿ ಬಲ, ಸ್ಫೋಟಕ ಬಲ ಮತ್ತು ಕ್ರಿಯಾಬಲ. ಹಾಗಾದರೆ ಸ್ಥಾಯಿ ಬಲ ಅಂದ್ರೇ ಇಲ್ಲಿ ಯಾವುದೇ ರೀತಿ ಚಲನೆ ಇರೋದಿಲ್ಲ. ಒಂದು ವಸ್ತುವಿನ ಮೇಲೆ ಒಂದು ಸಮಯದವರೆಗೆ, ಕೆಲವು ಹೊತ್ತಿನವರೆಗೆ ಅಥವಾ ಕೆಲವು ಟೈಮ್ನವರೆಗೆ ಒಂದೇ ಸಮಯ ವ್ಯಕ್ತಿ ಏನು ಮಾಡ್ತಾನೆ, ತನ್ನ ಅತ್ಯಧಿಕ ಶಕ್ತಿಯನ್ನು ಹಾಕ್ತಾನೆ. ಅತ್ಯಧಿಕ ಶಕ್ತಿ ಹಾಕಿದಾಗ ಸ್ನಾಯುಗಳ ಅಂಕುಚನದಿಂದ ಉದ್ಭವಿಸುವಂಥ ಒತ್ತಡಕ್ಕೆ ಏನಂತೀವಿ ನಾವು ಸ್ಥಾಯಿ ಬಲ ಅಂತ ಕರಿತೀವಿ. ಉದಾಹರಣೆಗೆ ಕೈ, ಮುಂಗೈ, ಬೆನ್ನು, ಕಾಲುಗಳ ಬಲವನ್ನು ಅಳಿಲಿಕ್ಕೆ ಏನು ಮಾಡ್ತೀವಿ ನಾವು ಡೈನಮೋಮೀಟರನ್ನು ಬಳಸ್ತೀವಿ. ಏನು ಅಳಿತೀವಿ, ಕೈ, ಮುಂಗೈ, ಬೆನ್ನು ಮತ್ತು ಕಾಲುಗಳ ಬಲವನ್ನು ಅಳಿಬೇಕಾದರೆ ನಾವು ಡೈನಮೋಮೀಟರ್ನಿಂದ ಅಳಿತೀವಿ. ಉದಾಹರಣೆಗೆ ಡೈನಮೋಮೀಟರ್ ಪರೀಕ್ಷೆಯಲ್ಲಿ ಹಾಕುವ ಒತ್ತಡ ಇದನ್ನು ಉತ್ತಮ ಉದಾಹರಣೆಯಾಗಿದೆ. ಉದಾಹರಣೆಗೆ ಡೈನಮೋಮೀಟರ್ ಪರೀಕ್ಷೆಯಲ್ಲಿ ಹಾಕುವಂಥ ಒತ್ತಡ ಇದಕ್ಕೆ ಏನಾಗ್ತೈತೆ, ಒಂದು ಉತ್ತಮ ಉದಾಹರಣೆ ಆಗ್ತೈತೆ. ಸ್ಫೋಟಕ ಬಲ ಅಂದರೆ ಒಮ್ಮೆಲೆ ಹಲವಾರು ಸ್ನಾಯುಗಳ ಅಂಕುಚನ ಹೊಂದಿದಾಗ ಉದ್ಭವಿಸ್ತದೆ. ಅಂತಹ ಒಂದು ಬಲಕ್ಕೆ ಏನಂತೀವಿ ನಾವು ಸ್ಫೋಟಕ ಬಲ ಅಂತೇಳಿ ಕರಿತೀವಿ. ಆಮೇಲೆ ಕ್ರಿಯಾಬಲ, ಇಲ್ಲಿ ಸ್ಫೋಟಕ ಬಲದಾಗೆ ಗುಂಡೆಶಿತ ಇವೆಲ್ಲ ಏನು ಮಾಡ್ತೇವೆ, ಸ್ಫೋಟಕ ಎಸೆತಲ್ಲಿ ಯಾಕಂದರೆ ಒಮ್ಮೆಗೆ ಸ್ಫೋಟ ಕೊಡ್ತೈತಿ ಅಲ್ಲಿ ಬಲ, ಹಾಗಾಗಿ ಅದು ಸ್ಫೋಟಕ ಬಲಕ್ಕೆ ಉದಾಹರಣೆ ಆಗಿರ್ತೈತೆ. ಇದಕ್ಕೆ ಕ್ರಿಯಾಬಲ ನೋಡಿರಿ, ಇದಕ್ಕೆ ಉತ್ತಮವಾದ ಚಟುವಟಿಕೆ ಅಂದರೆ ಪುಲ್ಅಪ್ಸು, ಪುಷಪ್ಸು, ಹಗ್ಗ ಹಿಡಿದು ಏರುವುದು, ಡಿಪ್ಸ್, ದಂಡ, ಬೈಟಕ್ ಇತ್ಯಾದಿ ಏನು ಮಾಡ್ತೀವಿ ನಾವು ಕ್ರಿಯಾಬಲದಲ್ಲಿ ಮೆನ್ಷನ್ ಮಾಡ್ತೀವಿ. ಇಲ್ಲಿ ಏನಾಗ್ತದೆ ಅಂದರೆ ಕೆಲವು ಅವಧಿವರೆಗೆ ಒಂದೇ ಸಮಯ ನಡೆಯುವ ಚಟುವಟಿಕೆಯಲ್ಲಿ ದೇಹದ ಭಾರವನ್ನು ಹೊರುವ ಸ್ನಾಯು ಸಾಮರ್ಥ್ಯಕ್ಕೆ ನಾವೇನಂತೀವಿ ಕ್ರಿಯಾಬಲ ಅಂತೇಳಿ ಕರಿತೀವಿ. ಅತ್ಯಧಿಕ ಭಾರದಿಂದ ಮಾಡುವಂಥ ಮಿಲಿಟರಿ ಪ್ರೆಸ್ ಮುಂತಾದ ಚಟುವಟಿಕೆಗಳನ್ನು ಕ್ರಿಯಾಬಲ ಮಾಡುವುದು ಹೆಚ್ಚಾಗಿ ಮಾಡ್ಕೊಳ್ಬೋದು. ವ್ಯಕ್ತಿಯ ಶಕ್ತಿಯನ್ನು ಕಂಡುಕೊಳ್ಳಲು ಈ ಕೆಳಗಿನ ಪರೀಕ್ಷೆಯನ್ನು ಮಾಡ್ತೀವಿ. ಒಂದು ಸಿಟಪ್ಸ್ ಮಾಡ್ತೀವಿ, ಪುಷಪ್ಸ್ ಮಾಡ್ತೀವಿ, ಕಾಲನ್ನು ಎತ್ತುವುದು, ಡೈನಮೋಮೀಟರ್ ಬಳಕೆ ಇವೆಲ್ಲ ನಾವು ಮಾಡ್ತೀವಿ. ಈಗ ಇದು ನೋಡ್ರಿಗೆ ಸಿಟಪ್ ಯಾವ ರೀತಿ ಮಾಡ್ತೀವಿ ಅಂತೇಳಿ, ಸಿಟಪ್ಸು, ಪುಷಪ್ಸು ಇದೆಲ್ಲರ ಬಗ್ಗೆ ನೋಡ್ಕೊಳ್ಳೋಣ. ಸಿಟಪ್ ಇದು ಎದುರು ಮಾಡ್ತೀವಿ ಅಂದರೆ ಹೊಟ್ಟೆಗೆ ಸ್ನಾಯುವಿನ ಶಕ್ತಿಯನ್ನು ಅಳಿಲಿಕ್ಕೆ ಏನು ಮಾಡ್ತೀವಿ, ಸಿಟಪ್ಸ್ ಅಂದರೆ ದಂಡಪೇಟೆ ಕೊಡಿಸ್ತೀವಿ, ರೋಡ್ ಬೇಟೆ ಅಂತೀವಲ್ಲ ಅದು ಮಾಡುವುದರಿಂದ ಏನಾಗುತ್ತೆ, ಹೊಟ್ಟೆಯ ಸ್ನಾಯುವಿನ ಶಕ್ತಿಯನ್ನು ನಾವು ಅಳಿಬೋದು. 12 ವರ್ಷದಿಂದ ಕಾಲೇಜಿನವರೆಗಿನ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ಕೂಡ ಈ ಒಂದು ಟೆಸ್ಟನ್ನು ಮಾಡ್ತೀವಿ.
1972ರಲ್ಲಿ ಮೇರಿ ಜಾವ್ ಗರ್ಷಿಯಾ ಎಂಬುವರು ಇದರ ದಾರ್ಶನಿಕತೆ ಎಷ್ಟಿದೆ ಅಂತ ಹೇಳ್ತಾರೆ, 0.98 ಇದೆ ಅಂತ ಹೇಳ್ತಾರೆ. ಇದೇನು ಕೇಳೋದಿಲ್ಲ. ಇದು ಯಾರ್ದು ಸಾಮರ್ಥ್ಯ ನಡೀತೈತೆ ಅಂಥೇಳಿ ಕೇಳ್ತಾರೆ. ಈಗ ಪುಲ್ಅಪ್ಸ್ ಪರೀಕ್ಷೆ. ಭುಜ ಮತ್ತು ಕೈಗಳಲ್ಲಿರುವ ಬಲವನ್ನು ಅಳೆಯಲಿಕ್ಕೆ ಏನು ಮಾಡ್ತೀವಿ ನಾವು, ಪುಲ್ಅಪ್ಸನ್ನು ಬಳಸ್ತೀವಿ. ಈ ರೀತಿ ಜಗ್ಗಿ ಬೀಳ್ತೀವಲ್ಲ ಆ ರೀತಿ, ಅದಕ್ಕೆ ನಾವು ಪುಲ್ಅಪ್ಸ್ ಅಂತೇಳಿ ಕರಿತೀವಿ. ಎರಡು ಕೈ ಏನರ ಒಂದು ಈಗ ಮರಕ್ಕೆ ಅದಕ್ಕೆ ಜಗ್ಗಿ ಬೀಳ್ತಾರಲ್ಲ ಹುಡುಗರು, ಆ ಥರ ಅದಕ್ಕೆ ಏನಂತೀವಿ, ಪುಲ್ಅಪ್ಸ್ ಅಂತೇಳಿ ಕರಿತೀವಿ. ಇದು ಏನು ಮಾಡ್ತಾರೆ, ಬಾಲಕರಿಗೆ ಮಾತ್ರ ಈ ಒಂದು ಟೆಸ್ಟ್ ಮಾಡ್ತಾರೆ, ಬಾಲಕಿಯರಿಗೆ ಮಾಡೋದಿಲ್ಲ ಇಲ್ಲಿ. ಇದು 12 ವರ್ಷದ ಬಾಲಕರಿಂದ ಕಾಲೇಜಿನವರೆಗೆ ನಮ್ಮ ಒಂದು ಹುಡುಗರಿಗೆ ಏನು ಮಾಡ್ತಾರೆ, ಈ ಒಂದು ಟೆಸ್ಟನ್ನು ಮಾಡ್ತಾರೆ. ಇದು ಕೂಡ 1972ರಲ್ಲಿ ರೊನಾಲ್ಡ್ ಟೆಲ್ಲರ್ ಏನು ಮಾಡ್ತಾರೆ, ಪುಷಪ್ಸ್ ಮಾಡ್ತಾರೆ. ಆದರೆ ಸಿಟಪ್ಸ್ ಮಾಡಿದ್ದಾರೆ ಯಾರಂದರೆ 1972ರಲ್ಲಿ ಇಷ್ಟು ಸೇಮು. ಅಲ್ಲಿ ಮ್ಯಾರಿ ಜಾವ್ ಗಾರ್ಸಿಯಾ ಎಂಬುವರು ಏನು ಮಾಡ್ತಾರೆ. ಇದು ದಾರ್ಶನಿಕ ಕೇಳೋದಿಲ್ಲ. ಈಗ ವೇಗ ನೋಡಿರಿ, ಏನು ತಿಳ್ಕೊಂಡಿವಿ ಈಗ ನಾವು, ಬಲ ತಿಳ್ಕೊಂಡಿವಿ. ಈಗ ಬಲದಾಗಿತ್ತು, ಈಗ ವೇಗದ ಬಗ್ಗೆ ತಿಳ್ಕೊಳ್ಳೋಣ. ಸ್ನಾಯುಗಳ ಅಂಕುಚನ ಪ್ರಸರಣ ಕ್ರಿಯೆಗೆ ಏನಂತೀವಿ ನಾವು, ವೇಗ ಅಂತೇಳಿ ಕರಿತೀವಿ. ಸ್ನಾಯುಗಳ ಅಂಕುಚನ ಪ್ರಸರಣ ಕ್ರಿಯೆ ಗತಿಗೆ ಏನಂತೀವಿ ನಾವು, ವೇಗ ಅಂತೇಳಿ ಕರಿತೀವಿ. ಇದು 50 ಮೀಟರ್ ಓಟದ ಪರೀಕ್ಷೆಯಿಂದ ನಾವೇನು ಮಾಡ್ಬೋದು, ಕಂಡುಕೊಳ್ಬೋದು. ವ್ಯಕ್ತಿಯ ವೇಗವನ್ನು ಅಳತೆ ಮಾಡುವುದು. 6 ವರ್ಷದ ಕಾಲೇಜಿನವರೆಗೆ ಹೆಣ್ಣು ಮತ್ತು ಗಂಡು ಮಕ್ಕಳಿಗಿಬ್ಬರಿಗೂ ಕೂಡ ಇದನ್ನು ಮಾಡಿಸ್ತೀವಿ. ಇಲ್ಲಿ ವಿಶ್ವಾಸಾರ್ಹತೆ ಮತ್ತು ದಾರ್ಶನಿಕತೆ ಏನಾಗಿಲ್ಲ, ಇಲ್ಲಿ ದೊರೆತಿಲ್ಲ. ಸಮಂಜಸತೆ ಏನು ಮಾಡಲಾಗಿದೆ, ಇಲ್ಲಿ ಒಪ್ಪಲಾಗಿದೆ. ಇಲ್ಲಿ ಮೂರನೇದು ಬಂದುಬಿಟ್ಟು ಚಪಲತೆ, ಎಜಿಲಿಟಿ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಇದು ತ್ವರಿತವಾಗಿ ಶರೀರ ಮತ್ತು ಅದರ ಭಾಗ ವೇಗವಾಗಿ ಮತ್ತು ನಿಖರವಾಗಿ ಬದಲಾಗುತ್ತಿರುವ ದಿಶೆಗಳಿಗೆ ಹೊಂದಿಕೊಳ್ಳುವ ಸ್ನಾಯು ಸಾಮರ್ಥ್ಯಕ್ಕೆ ನಾವು ಚಪಲತೆ ಅಂತೇಳಿ ಕರಿತೀವಿ. ಜಿಮ್ನಾಸ್ಟಿಕ್ ಮಾಡಲು ಹೆಚ್ಚಿನ ಪ್ರಮಾಣದ ಏನು ಬೇಕು, ನಮಗೆಲ್ಲ ಚಪಲತೆ ಬೇಕು, ಅವಶ್ಯಕತೆ ಇರ್ತದೆ ಚಪಲತೆಗೆ ಈ ಕೆಳಗಿನ ಪರೀಕ್ಷೆಗಳನ್ನು ಮಾಡಬೇಕಾಗುತ್ತೆ. ಎಜಿಲಿಟಿಗೆ ಹೆಚ್ಚಬೇಕಾದ್ರೆ ಏನು ಮಾಡಬೇಕಂದ್ರೆ 4x10 ಮೀಟರ್ ಶಟಲ್ ಓಟ ಓಡಿಸ್ಬೇಕು. ಬರ್ಫಿ ಪರೀಕ್ಷೆ ಮಾಡಬೇಕು. ಚಪಲತೆಗೆ ಮಾಡುವಂಥ ಟೆಸ್ಟ್ಗಳು ಯಾವಂದರೆ, ಒಂದು ಶಟಲ್ ರನ್ನು, ಅದು 4x10 ಮೀಟರ್ ಇರ್ತೈತೆ. ಆಮೇಲೆ ಬರ್ಫಿ, ಇವೆರಡು ಚಪಲತೆಗೆ ಹೆಚ್ಚಾಗಲಿಕ್ಕೆ ಮಾಡಿಸ್ತೀವಿ. ಹಾಗಾದರೆ ಬರ್ಫಿ ಅಂದರೆ ಏನು, ಬರ್ಫಿ ಪರೀಕ್ಷೆ ಅಂದರೆ ದಂಡ ಹೊಡೆಯುವುದು ಅಂತ ಅರ್ಥ. ಬರ್ಫಿ ಅಂದರೆ ಏನು, ದಂಡ ಹೊಡೆಯುವುದು. ಉದ್ದೇಶ ಶರೀರ, ಇದ್ರ ಉದ್ದೇಶ ಏನಾಗಿರುತ್ತೆ, ದಂಡ ಹೊಡೆದ ಉದ್ದೇಶ ಅಂದರೆ ಶರೀರ ಸಾಮಾನ್ಯ ಸಹನಶೀಲತೆ, ಶರೀರದ ಸಾಮಾನ್ಯ ಸ್ನಾಯು ಸಹನಶೀಲತೆ ಅಂದರೆ ಕಷ್ಟ ಸಹಿಷ್ಣುತೆಯಲ್ಲಿ ಅಳತೆ ಮಾಡುವುದು. 10 ವರ್ಷದಿಂದ ಕಾಲೇಜಿನವರೆಗೂ ಪುರುಷ ಮತ್ತು ಮಹಿಳೆಯರಿಬ್ಬರಿಗೂ ಏನು ಮಾಡ್ತೀವಿ, ಈ ಪರೀಕ್ಷೆಯನ್ನು ನಾವು ಮಾಡ್ತೀವಿ. ಇದರ ವಿಶ್ವಾಸಾರ್ಹತೆ ಎಷ್ಟಿದೆ, 0.97 ಕಂಡುಬರ್ತೈತೆ. ಇಲ್ಲಿ ಸಮಂಜಸತೆ ಏನಾಗಿದೆ, ಒಪ್ಪಲಾಗಿದೆ. ಸಮಂಜಸತೆ ಅಂದ್ರೇನು, ಒಪ್ಕೊಂಡಿದ್ದೀವಿ. ಈಗ ಕಷ್ಟ ಸಹಿಷ್ಣುತೆ, ಎಂಡುರೆನ್ಸ್ ಅಂತೇಳಿ ಕರಿತೀವಿ. ಇದು ಮೂಲ ಪದ ಲ್ಯಾಟಿನ್ ಪದದಿಂದ ಬಂದಿದೆ. ಲ್ಯಾಟಿನ್ ಪದದ ಎಂಡುರೆರೆ ಎನ್ನುವ ಪದದಿಂದ ಬಂದಿದೆ. ಹಾಗಾದರೆ ಇದರ ಅರ್ಥ ಏನು ಅಂತಂದರೆ, ಅರ್ಥ ಗಟ್ಟಿ ಮಾಡು ಅಂತ ಅರ್ಥ. ಶಬ್ದಕೋಶದ ಪ್ರಕಾರ ದಣಿವು ಅಥವಾ ನೋವನ್ನು ತಡೆ ಹಿಡಿಯುವುದಾಗಿದೆ. ಶಬ್ದಕೋಶದ ಪ್ರಕಾರ ದಣಿವು ಅಥವಾ ನೋವನ್ನು ತಡೆ ಹಿಡಿಯುವುದೇನಂತೀವಿ ನಾವು ಎಂಡುರೆನ್ಸ್ ಅಂತೇಳಿ ಕರಿತೀವಿ. ಬಹಳ ಹೊತ್ತಿನವರೆಗೆ ಕೆಲಸ ಮಾಡುವುದು, ಜನಸಾಮಾನ್ಯರು ಇದಕ್ಕೇನಂತಾರೆ ಸ್ಟೆಮಿನಾ ಅಂತೇಳಿ ಕರಿತೀವಿ. ಬಹಳ ಹೊತ್ತಿನವರೆಗೆ ಕೆಲಸ ಮಾಡೋದಕ್ಕೇನಂತೀವಿ ಕಷ್ಟ ಸಹಿಷ್ಣುತೆ ಅಥವಾ ಸ್ಟೆಮಿನಾ ಅಂತೇಳಿ ಕರಿತೀವಿ. ಕಷ್ಟ ಸಹಿಷ್ಣುತೆಯನ್ನು ಅಳೆಯಲು ಸಾಮಾನ್ಯವಾಗಿ ಈ ಪರೀಕ್ಷೆಯನ್ನು ಮಾಡ್ತೀವಿ. ಅವು ಯಾವ್ಯಾವ ಪರೀಕ್ಷೆ ಮಾಡ್ತೀವಿ ಅಂದರೆ, ಕಷ್ಟ ಸಹಿಷ್ಣುತೆ ಅಳೆಯಲಿಕ್ಕೆ ಹಾರ್ವರ್ಡ್ ಪರೀಕ್ಷೆ ಮಾಡ್ತೀವಿ, ಬೈಸಿಕಲ್ ಎರ್ಗೋ ಪರೀಕ್ಷೆ ಮಾಡ್ತೀವಿ. ಬೈಸಿಕಲು ಎರ್ಗೋ ಪರೀಕ್ಷೆ ನೋಡಿಲಿ, ಈ ಒಂದು ಕಷ್ಟ ಸಹಿಷ್ಣುತೆ ಅಳೆಯಲಿಕ್ಕಂದ್ರೆ ಏನು ಮಾಡ್ತೀವಿ ಅಂತಂದರೆ, ನಾವು ಇಲ್ಲಿ ಹಾರ್ವರ್ಡ್ ಪರೀಕ್ಷೆ ಮಾಡ್ತೀವಿ, ಬೈಸಿಕಲ್ ಪರೀಕ್ಷೆ ಮಾಡ್ತೀವಿ, ಎರ್ಗೋ ಪರೀಕ್ಷೆ ಮಾಡ್ತೀವಿ. ಅಥವಾ ಎರ್ಗೋ ಪರೀಕ್ಷೆಗೆ ಟ್ರೇಡ್ಮಿಲ್ ಪರೀಕ್ಷೆಗಳು ಅಂತ ಕೂಡ ಕರಿತೀವಿ. ಇದು ಸ್ನಾಯುವಿನ ಕಷ್ಟ ಸಹಿಷ್ಣುತೆ ಅಳೆಯಲು ಭಾರವಾದ ವಸ್ತುವನ್ನು ಬಹಳ ಸಮಯದವರೆಗೆ ಹೊತ್ತಿರುವುದು, ನಿರ್ದಿಷ್ಟ ಪ್ರಮಾಣದ ಒತ್ತಡವನ್ನು ಹೇರಿದಾಗ ಅದನ್ನು ತಡೆದುಕೊಳ್ಳುವ ಸ್ನಾಯು ಸಾಮರ್ಥ್ಯಕ್ಕೆ ಏನಂತೀವಿ ನಾವು ಸ್ಥಾಯಿ ಕಷ್ಟ, ಅಂದರೆ ಸ್ನಾಯುವಿನ ಸ್ಥಾಯಿ ಕಷ್ಟ ಅಂತೇಳಿ ಕಷ್ಟ ಸಹಿಷ್ಣುತೆ ಅಂತ ಕರಿತೀವಿ. ಏನು ಮಾಡ್ತೀವಿ, ಸ್ನಾಯುವಿನ ಕಷ್ಟ ಸಹಿಷ್ಣುತೆ ಅಳೆಯಲು ಭಾರವಾದಂಥ ವಸ್ತುಗಳನ್ನು ಭಾಳಷ್ಟು ಸಮಯದವರೆಗೆ ಏನು ಮಾಡ್ತೀವಿ, ಹೊತ್ಕೊಂಡಿರ್ತೀವಿ. ನಿರ್ದಿಷ್ಟ ಪ್ರಮಾಣದ ಒತ್ತಡವನ್ನು ಹೇರಿದಾಗ ಅದನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಇರ್ತದಲ್ಲ, ಅದಕ್ಕೇನಂತೀವಿ ನಾವು ಕಷ್ಟ ಸಹಿಷ್ಣುತೆ ಅಂತೇಳಿ ಕರಿತೀವಿ. ಸ್ನಾಯುವಿನ ಕ್ರಿಯಾ ಕಷ್ಟ ಸಹಿಷ್ಣುತೆ ಅಂದ್ರೇನು ಅಂತಂದರೆ ನೋಡಿರಿ, ಯಾವುದೇ ಒಂದು ಚಟುವಟಿಕೆಯನ್ನು ಹೆಚ್ಚಿನ ತೀವ್ರತೆಯಿಂದ ಮಾಡಿ ನಂತರ ಎರಡನೆಯ ಬಾರಿಗೆ ಕಡಿಮೆ ತೀವ್ರತೆಯಿಂದ ಮಾಡುವುದಕ್ಕೇನಂತೀವಿ ಸ್ನಾಯುವಿನ ಕ್ರಿಯಾ ಕಷ್ಟ ಸಹಿಷ್ಣುತೆ ಅಂತೇಳಿ ಕರಿತೀವಿ. ಯಾವುದೇ ಒಂದು ಚಟುವಟಿಕೆಯನ್ನು ಹೆಚ್ಚಿನ ತೀವ್ರತೆಯಿಂದ ಮಾಡಿ ನಂತರ ಎರಡನೇ ಬಾರಿಗೆ ಕಡಿಮೆ ತೀವ್ರತೆಯಿಂದ ಮಾಡುವುದಕ್ಕೆ ಏನಂತೀವಿ ನಾವು ಸ್ನಾಯುವಿನ ಕ್ರಿಯಾ ಕಷ್ಟ ಸಹಿಷ್ಣುತೆ ಅಂತೇಳಿ ಕರಿತೀವಿ. ಇದಕ್ಕೆ ಈ ಕೆಳಗಿನ ಪರೀಕ್ಷೆಗಳನ್ನು ಮಾಡ್ತಾರೆ. ಒಂದು ಕೂಪ್ರಿ ಅವರ 12 ನಿಮಿಷದ ಓಟ ಅಥವಾ ನಡಿಗೆ ಪರೀಕ್ಷೆ,
ಪುಲಪ್ ಮತ್ತು ಕಾಲನ್ನು ಎತ್ತುವುದು. ಸ್ನಾಯುವಿನ ಕಷ್ಟ ಸಹಿಷ್ಣುತೆ ಅಂದರೆ ಯಾವುದೇ ಒಂದು ಚಟುವಟಿಕೆಯನ್ನು ಹೆಚ್ಚಿನ ತೀವ್ರತೆಯಿಂದ ಮಾಡಿ ಎರಡನೇ ಬಾರಿಗೆ ಕಡಿಮೆ ತೀವ್ರತೆಯಿಂದ ಮಾಡುವುದಕ್ಕೆ ಏನಂತೀವಿ ಸ್ನಾಯುವಿನ ಕ್ರಿಯಾ ಕಷ್ಟ ಸಹಿಷ್ಣುತೆ ಅಂತ ಕರಿತೀವಿ. ಮೊದಲು ಏನು ಮಾಡ್ತೀವಿ, ಜಾಸ್ತಿ ಟೈಮ್ ತೊಗೊಂಡು ಮಾಡ್ತೀವಿ, ಆಮೇಲೆ ಏನು ಮಾಡ್ತೀವಿ, ಕಡಿಮೆ ಸಮಯ ತೊಗೊಂಡು ಮಾಡ್ತೀವಿ. ಅದಕ್ಕೆ ಏನಂತೀವಿ ಸ್ನಾಯುವಿನ ಕ್ರಿಯಾ ಕಷ್ಟ ಸಹಿಷ್ಣುತೆ ಅಂತ ಕರಿತೀವಿ. ಇದಕ್ಕೆ ಈ ಪರೀಕ್ಷೆಗಳನ್ನು ಮಾಡ್ತಾರೆ. ಯಾವ್ಯಾವ ಮಾಡ್ತಾರೆ ಅಂದರೆ ಕೋಪ್ರಿ ಪರೀಕ್ಷೆ, ಕೋಪ್ರಿಯವರ 12 ನಿಮಿಷದ ಓಟ ಅಥವಾ ನಡಿಗೆ ಪರೀಕ್ಷೆ ಮಾಡ್ತಾರೆ. ಪುಲ್ಲಪ್ ಹಾಗೂ ಕಾಲನ್ನು ಎತ್ತುವುದು. ಇದು ಏನು ಮಾಡ್ತಾರೆ, ಸ್ನಾಯುವಿನ ಕ್ರಿಯಾ ಕಷ್ಟ ಸಹಿಷ್ಣುತೆಗೆ ಮಾಡುವಂತಹ ಏನಾಗ್ತವೆ ಪರೀಕ್ಷೆಗಳಾಗಿರ್ತವೆ. ಹಾಗಾದರೆ ಕೋಪರವರ 12 ನಿಮಿಷದ ಓಟ ನಡಿಗೆ ಪರೀಕ್ಷೆ ಏನನ್ನು ಅಳತೆ ಮಾಡ್ತಾರೆ ಅಂದರೆ ಇದು ಹೃದಯ ಮತ್ತು ಪುಪ್ಪಸದ ಕಷ್ಟ ಸಹಿಷ್ಣುತೆ ಸಾಮರ್ಥ್ಯ ನೋಡಲಿಕ್ಕೆ ಏನು ಮಾಡ್ತೀವಿ, ಇದನ್ನು ಬಳಸ್ತೀವಿ. ಕೋಪರವರ 12 ನಿಮಿಷದ ಓಟ ಹೃದಯದ ಮತ್ತು ಪುಪ್ಪಸದ ಒಂದು ಸಾಮರ್ಥ್ಯವನ್ನು ಅಳತೆ ಮಾಡಲಿಕ್ಕೆ ಮಾಡ್ತೀವಿ. ಇದು ಜೂನಿಯರ್ ಕಾಲೇಜಿನಿಂದ ಕಾಲೇಜಿನ ಮಟ್ಟದ ಹೆಣ್ಣು ಮತ್ತು ಗಂಡು ಮಕ್ಕಳಿಬ್ಬರಿಗೂ ನಾವು ಇಬ್ಬರಿಗೂ ಮಾಡ್ತೀವಿ. ಇದನ್ನು ಕೂಡ ಮಕ್ಕಳಿಗೆ ನಡೆಸಬಹುದು. ಇದು ಮಕ್ಕಳಿಗೆ ಕೂಡ ಮಾಡಿಸ್ತೀವಿ. ಅಂದರೆ ಜೂನಿಯರ್ ಕಾಲೇಜಿನ ಹೆಣ್ಣು ಮತ್ತು ಗಂಡು ಮಕ್ಕಳಿಗಿಬ್ಬರಿಗೂ ಮಾಡ್ತೀವಿ. ಇಲ್ಲಿ ವಿಶ್ವಾಸಾರ್ಹತೆ ಏನಂದರೆ ಡೂಲಿಟಲ್ ಹಾಗೂ ಬಿಗ್ ಬಿ ಎಂಬುವವರು ಮರುಪರೀಕ್ಷೆಗಳಿಂದ ಈ ಪರೀಕ್ಷೆಯು ಸಹ ಸಂಬಂಧ ಗುಣಾಂಕ ಎಂದು ಕೊಂಡುಕೊಂಡಿದ್ದಾರೆ. ಡೂಲಿಯಟ್ ಮತ್ತು ಬಿಗ್ ಬಿ ಎಂಬುವರು ಈ ಪರೀಕ್ಷೆಯನ್ನು ಮಾಡಿದರೆ ಮರುಪರೀಕ್ಷೆಗಳಿಂದ ಈ ಪರೀಕ್ಷೆಯನ್ನು ಸಹ ಸಂಬಂಧ ಗುಣಾಂಕ 0.94 ಅಂಥೇಳಿ ಕಂಡುಕೊಂಡಿದ್ದಾರೆ. ಈಗ ಮೈಮಣೆತ ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ಸ್ನಾಯುಗಳ ಅಂಕುಚನ ಪ್ರಸರಣ ಮಿತಿಗೆ ಮೈಮಣೆತ ಅಂತ ಕರಿತೀವಿ. ಸ್ನಾಯುಗಳ ಅಂಕುಚನ ಪ್ರಸರಣ ಮಿತಿಗೆ ಅದಕ್ಕೆ ಏನಂತೀವಿ ಫ್ಲೆಕ್ಸಿಬಿಲಿಟಿ ಅಂಥೇಳಿ ಕರಿತೀವಿ ಅಥವಾ ಮೈಮಣೆತ ಅಂಥೇಳಿ ಕರಿತೀವಿ. ಅದಕ್ಕೆ ಕೈ ಚಾಚುವುದು, ಪೋಲ್ ವಾಲ್ಟ್, ಎತ್ತರ ಜಿಗಿತ, ವಾಲಿಬಾಲ್ ಇತ್ಯಾದಿಗಳು ಉತ್ತಮ ಉದಾಹರಣೆಗಳಾಗಿವೆ ಅದಕ್ಕೆ ಮೈಮಣೆತಕ್ಕೆ. ಇದಕ್ಕೆ ಸಂಬಂಧಿಸಿದ ಕೆಲವು ಪರೀಕ್ಷೆಗಳನ್ನು ಏನು ಮಾಡಿದ್ರೆ ಇಲ್ಲಿ ಕೊಟ್ಟಲಾಗಿದೆ. ಸುಧಾರಿತ ಕೂಡುವ ಮತ್ತು ಮುಟ್ಟುವ ಪರೀಕ್ಷೆ. ಸುಧಾರಿತ ಕೂಡುವ ಮತ್ತು ಮುಟ್ಟುವ ಪರೀಕ್ಷೆ ಇದು ಬ್ರಿಡ್ಜ್ ಆಫ್ ಪರೀಕ್ಷೆ ಅಂತ ಕರಿತೀವಿ. ಸುಧಾರಿತ ಕೂಡುವ ಮತ್ತು ಮುಟ್ಟುವ ಪರೀಕ್ಷೆಗೆ ಬ್ರಿಡ್ಜ್ ಆಫ್ ಪರೀಕ್ಷೆ ಅಂತ ಕರಿತೀವಿ. ಇಲ್ಲಿ ಭುಜ ಮತ್ತು ಮುಂಗೈಗಳನ್ನು ಚಾಚುವ ಪರೀಕ್ಷೆ. ಭುಜ ಮತ್ತು ಮುಂಗೈಗಳನ್ನು ಚಾಚುವ ಪರೀಕ್ಷೆ ಬ್ರಿಡ್ಜ್ ಆಫ್ ಪರೀಕ್ಷೆ ಆಗಿರ್ತೈತೆ. ಸೊಂಟ ಮತ್ತು ಕುತ್ತಿಗೆ ಇವುಗಳನ್ನು ಚಾಚುವಂಥ ಪರೀಕ್ಷೆ ಕೂಡ ಈ ಒಂದು ಮೈಮಣೆತದಲ್ಲಿ ನಾವು ಮಾಡ್ತೀವಿ. ಸುಧಾರಿತ ಕೂಡುವ ಮತ್ತು ಮುಟ್ಟುವ ಪರೀಕ್ಷೆ ಚಪ್ಪೆ ಅಥವಾ ಬೆನ್ನಿನಲ್ಲಿ ಆದ ಬೆಳವಣಿಗೆ ಮತ್ತು ಕಾಲಿನಲ್ಲಿನ ಹ್ಯಾಮ್ಸ್ಟ್ರಿಂಗ್ ಸ್ನಾಯುವಿನ ಚಾಚುವ ಸಾಮರ್ಥ್ಯವನ್ನು ಕಂಡುಕೊಳ್ಳುತ್ತೀವಿ. ಇದು 6ರಿಂದ ಕಾಲೇಜಿನ ಒಂದು ಅವಧಿಯವರೆಗೆ ಏನು ಮಾಡ್ತೀವಿ, ಇದನ್ನು ನಾವು ಬಳಸ್ತೀವಿ. ಯಾವುದು ಸುಧಾರಿತ ಕೂಡುವ ಮತ್ತು ಮುಟ್ಟುವ ಪರೀಕ್ಷೆ. ಇದು ಚಪ್ಪೆ ಅಂತ ಹೇಳಿದ್ವಿ. ಚಪ್ಪೆ ಮತ್ತು ಬೆನ್ನಿನಲ್ಲಿ ಆದಂತಹ ಬೆಳವಣಿಗೆ ಮತ್ತು ಕಾಲಿನಲ್ಲಿನ ಹ್ಯಾಮ್ಸ್ಟ್ರಿಂಗ್ ಸ್ನಾಯುವಿನ ಚಾಚುವ ಸಾಮರ್ಥ್ಯವನ್ನು ನಾವು ಇದರಿಂದ ಅಳತೆ ಮಾಡಬಹುದು. ಕ್ರೀಡೆಗಳಲ್ಲಿ ಇದರ ಉಪಯೋಗ ಏನು? ಕೈ ಊರಿ ಜಿಗಿಯುವುದು, ಡೈವಿಂಗ್ ಮಾಡೋದು, ತಲೆ ಕೆಳಗೆ ಮಾಡಿ ಕೈ ನೇರ ಮಾಡಿ ನಿಲ್ಲುವುದು ಹಾಗೂ ಜಿಮ್ನಾಸ್ಟಿಕ್ನಲ್ಲಿ ಚಟುವಟಿಕೆಗಳನ್ನು ಮಾಡಲು ಈ ನಿಪುಣತೆಯನ್ನು ಬಳಸ್ತೀವಿ. ಬ್ರಿಡ್ಜ್ ಆಫ್ ಪರೀಕ್ಷೆ ಏನು ಮಾಡ್ತೀವಿ ಇದರಲ್ಲಿ ನೋಡಿರಿ. ಈಗ ಬ್ರಿಡ್ಜ್ ಆಫ್ ಪರೀಕ್ಷೆ ಏನು ಮಾಡಿ ಸುಧಾರಿತ ಕೂಡುವ ಮತ್ತು ಮುಟ್ಟುವ ಪರೀಕ್ಷೆದ ಉಪಯೋಗ ಆಯಿತು. ಇವಾಗ ಬ್ರಿಡ್ಜ್ ಆಫ್ ಪರೀಕ್ಷೆ ಇದು ಬೆನ್ನು ಮೂಳೆಯನ್ನು ಚಾಚುವ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಉದ್ದೇಶದಿಂದ ನಾವು ಬ್ರಿಡ್ಜ್ ಆಫ್ ಪರೀಕ್ಷೆಯನ್ನು ಮಾಡ್ತೀವಿ. ಇದು 6 ವರ್ಷದಿಂದ ಕಾಲೇಜಿನ ಒಂದು ಮಕ್ಕಳಿಗೆ ಮಾಡ್ತೀವಿ. ಇಲ್ಲಿ ಕ್ರೀಡಾ ವಿಶೇಷತೆಯನ್ನು ಯಾಕೆ ಬಳಸ್ತೀವಿ ಅಂದರೆ ಈಜಿನಲ್ಲಿ ಬಟರ್ಫ್ಲೈ ನಿಪುಣತೆ ಸಾಧಿಸಲು ಎತ್ತರ ಜಿಗಿತ ಅದ್ರ ಬಗ್ಗೆ ಸಾಮರ್ಥ್ಯ ಬೆಳೆಸ್ಕೊಳ್ಳೋದು, ಬ್ಯಾಲೆನ್ಸ್ ಬೀಮ್ ಮತ್ತು ನೆಲದ ಮೇಲೆ ಮಾಡುವ ಕಸರತ್ತು ಅಂದರೆ ಜಿಮ್ನಾಸ್ಟಿಕ್ಕು, ಆಧುನಿಕ ನೃತ್ಯ ಮತ್ತು ಬ್ಯಾಲೆಟ್ ನಿಪುಣತೆಗಳು ಇವೆಲ್ಲ ಏನು ಮಾಡ್ತೀವಿ ಬ್ರಿಡ್ಜ್ ಆಫ್ ಪರೀಕ್ಷೆ ಅಂತ ನಾವು ಕಂಡುಕೊಳ್ತೀವಿ. ಈಗ ಭುಜ ಮತ್ತು ಮುಂಗೈ ಚಾಚುವ ಪರೀಕ್ಷೆಗಳು. ಭುಜ ಮತ್ತು ಮುಂಗೈ ಸ್ನಾಯುಗಳಲ್ಲಿ ಹೆಚ್ಚಿನ ಮೈಮಣೆತ ತರುವುದು ಇದರ ಉದ್ದೇಶ ಆಗಿರ್ತೈತೆ. 6 ವರ್ಷದ ಮಕ್ಕಳಿಂದ ಕಾಲೇಜಿನವರೆಗಿನ ಹೆಣ್ಣು ಮತ್ತು ಗಂಡು ಮಕ್ಕಳಿಗಿಬ್ಬರಿಗೂ ಏನು ಮಾಡ್ತೀವಿ ಈ ಒಂದು ಭುಜ ಮತ್ತು ಚಾಚುವ ಪರೀಕ್ಷೆಯನ್ನು ಮಾಡ್ತೀವಿ. ಇಲ್ಲಿ ಕ್ರೀಡೆ ವಿಶೇಷತೆ ಏನು, ಇಲ್ಲಿ ಯಾಕೆ ಮಾಡ್ತೀವಿ ಅಂತಂದರೆ ಜಿಮ್ನಾಸ್ಟಿಕ್ ಅದರಲ್ಲಿಯೂ ಜಿಮ್ನಾಸ್ಟಿಕ್ಗೋಸ್ಕರ ಮಾಡ್ತೀವಿ. ಅದರಲ್ಲಿ ಸಿಂಗಲ್ ಮತ್ತು ಡಬಲ್ ಬಾರು, ಅಸಮತ ಬಾರು ಹಾಗೂ ನೆಲದ ಮೇಲೆ ಮಾಡುವಂಥ ಜಿಮ್ನಾಸ್ಟಿಕ್ಕು, ಕುಸ್ತಿ, ಈಜಿನಲ್ಲಿ ಬಟರ್ಫ್ಲೈ ನಿಪುಣತೆ, ಸೊಂಟ ಮತ್ತು ಕುತ್ತಿಗೆ ಇವುಗಳನ್ನು ಚಾಚುವ ಪರೀಕ್ಷೆ, ಸೊಂಟ ಮತ್ತು ಕುತ್ತಿಗೆ ಸ್ನಾಯುಗಳಲ್ಲಿ ಮಣೆತ ತರುವುದು ಇದರ ಉದ್ದೇಶ ಆಗಿರ್ತದೆ. ಜಿಮ್ನಾಸ್ಟಿಕ್ನಲ್ಲಿ ಏನು ಮಾಡ್ತೀವಿ ಅದರಲ್ಲಿ ಸಿಂಗಲ್ ಮತ್ತು ಡಬಲ್ಸ್ನಲ್ಲಿ ನೆಲದ ಮೇಲೆ ಮಾಡುವಂಥ ಒಂದು ಜಿಮ್ನಾಸ್ಟಿಕ್ ಬಗ್ಗೆ ಅದರಲ್ಲಿ ಸಾಮರ್ಥ್ಯ ತರ್ತೀವಿ. ಹಾಗೆ ಕುಸ್ತಿ ಬಗ್ಗೆ ಅಲ್ಲಿ ಕೂಡ ನಾವು ಏನು ಮಾಡ್ತೀವಿ ಒಂದು ಸ್ಕಿಲ್ಲನ್ನು ಅಥವಾ ಸಾಮರ್ಥ್ಯ ಬಳಸ್ಕೋಬೋದು. ಈಜಿನಲ್ಲಿ ಬಟರ್ಫ್ಲೈ ನಿಪುಣತೆಯನ್ನು ಬಳಸ್ಕೊಳ್ಳೋಕ್ಕೆ ನಾವು ಈ ಒಂದು ಪರೀಕ್ಷೆಯನ್ನು ಮಾಡ್ತೀವಿ. ಎದುರ್ದಾಯಿತು ಇದು ಭುಜ ಮತ್ತು ಮುಂಗೈ ಚಾಚುವ ಪರೀಕ್ಷೆ. ಇಲ್ಲಿ ಡಿ ಕೊಟ್ಟಿದ್ದಾರೆ, ಇಲ್ಲಿ ಮಧ್ಯದಾಗೆ ಕೊಟ್ಟಿದ್ದಾರೆ, ಇವರು ಅಷ್ಟಿಗೆ ಕೊಟ್ಟಿಲ್ಲ. ಇಲ್ಲಿ ನೋಡಿ ಡಿ ಇದು, ಇಲ್ಲಿ ಸಿ ಆಯ್ತು ತಾನೆ, ಇದು ಡಿ. ಇದು ಭುಜ ಮತ್ತು ಮುಂಗೈ ಚಾಚುವ ಪರೀಕ್ಷೆಯಲ್ಲಿ ಏನು ಮಾಡ್ತೀವಿ ನಾವು ಜಿಮ್ನಾಸ್ಟಿಕ್ ಮಾಡ್ತೀವಿ, ಕುಸ್ತಿ ಮಾಡ್ತೀವಿ ಮತ್ತು ಬಟರ್ಫ್ಲೈ ಮಾಡ್ತೀವಿ. ಇವಾಗ ಸೊಂಟ ಮತ್ತು ಕುತ್ತಿಗೆ ಇವುಗಳನ್ನು ಚಾಚುವ ಪರೀಕ್ಷೆ
ಮತ್ತು ಸೊಂಟ ಮತ್ತು ಕುತ್ತಿಗೆ ಸ್ನಾಯುಗಳನ್ನ ಮೈಮಣಿತ ತರುವುದು ಇದರ ಉದ್ದೇಶ ಆಗಿರ್ತದೆ. ಯಾವುದು? ಸೊಂಟ ಮತ್ತು ಕುತ್ತಿಗೆ ಇವುಗಳನ್ನು ಚಾಚುವ ಪರೀಕ್ಷೆ ಸೊಂಟ ಮತ್ತು ಕುತ್ತಿಗೆಯ ಸ್ನಾಯುಗಳಲ್ಲಿ ಮೈಮಣಿತ ತರುವುದರ ಉದ್ದೇಶ ಆಗಿರ್ತದೆ. ಇದು 6 ವರ್ಷದ ಮಕ್ಕಳಿಂದ ಕಾಲೇಜಿನವರೆಗಿನ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ನಾವು ನಡೆಸ್ತೀವಿ. ಹಾಗಾದರೆ ಇದರ ಉದ್ದೇಶ ಏನು? ಸೊಂಟ ಮತ್ತು ಕುತ್ತಿಗೆ ಮಾಡುವಂತಹ ಒಂದು ಪರೀಕ್ಷೆಯ ಉದ್ದೇಶಗಳೇನು ಅಂದರೆ ಜಿಮ್ನಾಸ್ಟಿಕ್ ಕಸರತ್ತುಗಳು, ನೆಲದ ಮೇಲೆ ಮಾಡುವ ಕಸರತ್ತುಗಳು ಹಾಗೂ ಬ್ಯಾಲೆನ್ಸ್ ಬೀಮ್, ಕುಸ್ತಿ ಮತ್ತು ಈಜಿನಲ್ಲಿ ಬಟರ್ಫ್ಲೈ ನಿಪುಣತೆ ಇವೆಲ್ಲ ಮಾಡ್ಲಿಕ್ಕೆ ಏನು ಮಾಡ್ತೀವಿ? ನಾವು ಒಂದು ಪರೀಕ್ಷೆಯನ್ನು ಮಾಡಿಸ್ತೀವಿ. ಈಗೇನಾಯಿತು? ಸ್ಥಾಯಿ ಬಲ ಆಯಿತು. ಇವಾಗ ಸ್ಫೋಟಕ ಬಲ ನೋಡಿರಿ. ಬಲ ಮತ್ತು ಸ್ಫೋಟಕ ಬಲ ಇವೆರಡು ಒಂದೇ ಅರ್ಥವನ್ನು ಕೊಡ್ತವೆ. ಬಲ ಮತ್ತು ಸ್ಫೋಟಕ ಬಲ ಏನು ಮಾಡ್ತವೆ? ಎರಡು ಒಂದೇ ಅರ್ಥವನ್ನು ಕೊಡ್ತಾವಂತೆ. ಅದರಲ್ಲಿ ಸ್ಫೋಟಕ ಬಲ ಎಂದರೆ ಹಲವಾರು ಸ್ನಾಯುಗಳು ಒಮ್ಮೆಲೆ ಅಂಕೋಚನ ಹೊಂದುತ್ತವೆ. ಒಮ್ಮೆಲೆ ಅಂಕೋಚನ ಹೊಂದಿ ಉದ್ಭವಿಸುವಂಥ ಒಂದು ಶಕ್ತಿಗೆ ಅಥವಾ ಒತ್ತಡಕ್ಕೆ ಏನಂತೀವಿ? ಸ್ಫೋಟಕ ಬಲ ಅಂತ ಕರಿತೀವಿ. ವ್ಯಕ್ತಿಯ ಬಲವನ್ನು ಈ ಕೆಳಗಿನ ಪರೀಕ್ಷೆಯಿಂದ ನಾವು ಕಂಡುಕೊಳ್ಬೋದು. ನಿಂತು ಉದ್ದ ಜಿಗಿತ ಮಾಡೋದ್ರ ಮೂಲಕ, ಸರ್ಜೆಂಟ್ ಜಂಪ್ ಪರೀಕ್ಷೆ ಮೂಲಕ ಇವೆಲ್ಲ ಏನು ಮಾಡ್ಬೋದು? ನಾವು ಇದು ಒಂದು ಸ್ಫೋಟಕ ಬಲವನ್ನು ತಿಳ್ಕೊಬೋದು. ಈಗ ಸ್ಟ್ಯಾಂಡಿಂಗ್ ಬ್ರಾಡ್ ಜಂಪ್ 1969ರಲ್ಲಿ ಜಾಕ್ ಕ್ಲೇಟನ್ ಎಂಬುವರು ಈ ಪರೀಕ್ಷೆಗೆ 0.96 ದಾರ್ಶನಿಕತೆ ಸಹಸಂಬಂಧ ಗುಣಕವನ್ನು ಕಂಡುಕೊಂಡಿದ್ದಾರೆ. ಇದರಲ್ಲಿ ಸ್ಟ್ಯಾಂಡಿಂಗ್ ಬ್ರಾಡ್ ಜಂಪ್ನಲ್ಲಿ ಈ ಪರೀಕ್ಷೆಯ ಉದ್ದೇಶ ಮುಂದಕ್ಕೆ ಜಿಗಿಯುವ ಕಾಲಿನ ಸಾಮರ್ಥ್ಯವನ್ನು ಅಳತೆ ಮಾಡುವುದು. ಈ ಪರೀಕ್ಷೆಯ ಉದ್ದೇಶ ಏನು? ಸ್ಟ್ಯಾಂಡಿಂಗ್ ಬ್ರಾಡ್ ಜಂಪ್ನ ಉದ್ದೇಶ ಏನೆಂದರೆ ಜಿಗಿಯುವ ಕಾಲಿನ ಸಾಮರ್ಥ್ಯವನ್ನು ಅಳತೆ ಮಾಡುವುದು. 6 ವರ್ಷದಿಂದ ಕಾಲೇಜಿನವರೆಗೆ ಹೆಣ್ಣು ಮತ್ತು ಗಂಡು ಮಕ್ಕಳಿಬ್ಬರಿಗೂ ನಾವು ಈ ಪರೀಕ್ಷೆಯನ್ನು ಮಾಡ್ತೀವಿ. ಸರ್ಜೆಂಟ್ ಜಂಪ್ ಪರೀಕ್ಷೆ ನೇರವಾಗಿ ಎತ್ತರಕ್ಕೆ ಜಿಗಿಯುವಂತಹ ಒಂದು ಕಾಲಿನ ಶಕ್ತಿಯನ್ನು ಅಳತೆ ಮಾಡುವಂತಹ ಪರೀಕ್ಷೆ ಇದಾಗಿರ್ತೈತೆ. 9 ವರ್ಷದ ಮಕ್ಕಳಿಂದ ಮಧ್ಯವಯಸ್ಕರವರೆಗೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಬ್ಬರು ಒಂದು ಸರ್ಜೆಂಟ್ ಪರೀಕ್ಷೆಯನ್ನು ಮಾಡ್ತೀವಿ. ಇದು ಕೂಡ 1969ರಲ್ಲಿ ಜಾಕ್ ಕ್ಲಿಂಟನ್ ಎಂಬುವರು ಈ ಪರೀಕ್ಷೆ ದಾರ್ಶನಿಕತೆ ಸಹಸಂಬಂಧ ಗುಣಾಂಕ 0.9 ಇದೆ ಅಂತೇಳಿ ಕೇಳ್ತೀವಿ. ಇದನ್ನು ಕೇಳಲ್ಲ. ಇವಾಗ ದೇಹದ ಘಟಕಗಳು ನೋಡಿ ಏನು ಬಗ್ಗೆ ತಿಳ್ಕೊಂಡಿವಿ? ಕ್ರಿಯಾಬಲ, ಸ್ಥಾಯಿ ಬಲ ಮತ್ತು ಸ್ಫೋಟಕ ಬಲ ಬಗ್ಗೆ ತಿಳ್ಕೊಂಡಿವಿ. ಇವಾಗ ದೇಹದ ಘಟಕಗಳು, ಶಾರೀರಿಕ ಘಟಕಗಳು. ದೇಹದ ಘಟಕಗಳಲ್ಲಿ ಶಾರೀರಿಕ ಘಟಕಗಳು ನೋಡ್ರಿ. ಶರೀರ ಸಾಂದ್ರತೆ ಮತ್ತು ಶರೀರದ ಅಂಗಗಳ ಕೋನಗಳು ಹಾಗೂ ಚರ್ಮದ ದಪ್ಪಳತೆಗಳನ್ನು ಗಣನೆಗೆ ತೆಗೆದುಕೊಳ್ತೀವಿ. ಇಲ್ಲಿ ದಪ್ಪ ಮತ್ತು ತೆಳು ದೇಹದ ನಿರ್ಧಾರ ಮಾಡಲು ಏನು ಮಾಡ್ತೀವಿ? ಶರೀರದ ಸಾಂದ್ರತೆಯನ್ನು ಅಳತೆ ಮಾಡ್ತೀವಿ. ದಪ್ಪ ತೆಳು ಅಂತೇಳಿ ಏನು ಮಾಡ್ತೀವಿ? ನಾವು ಮೆನ್ಷನ್ ಮಾಡಬೇಕಂತೇಳಿ ಈ ಒಂದು ಶರೀರದ ಸಾಂದ್ರತೆಯನ್ನು ಮಾಡ್ತೀವಿ. ಅಂದರೆ ಶರೀರದ ನೀರಿನಲ್ಲಿಯ ತೂಕವನ್ನು ಪರಿಗಣಿಸಲಾಗುವುದು. ಅಂದರೆ ಹೈಡ್ರೋಸ್ಟಾಲಿಕ್ ವೇಟ್ ಅಂದರೆ ನೀರಿನಲ್ಲಿ ಶರೀರದ ತೂಕ ಯಾವ ರೀತಿ ಇರ್ತದೆ ಅಂತ ಹೇಳಿ ಇದರಿಂದ ತಿಳ್ಕೊಬೋದು. ಇದನ್ನು ಈ ಕೆಳಗಿನ ಸೂತ್ರದಿಂದ ನಾವು ಅಳತೆ ಮಾಡ್ತೀವಿ. T=W/V. D ಅಂದರೆ ಡೆನ್ಸಿಟಿ ಸಾಂದ್ರತೆ ಅಂತ ಕರಿತೀವಿ. M ಅಂದರೆ ಮಾಸ್ ಅಥವಾ ತೂಕ ಅಂತ ಕರಿತೀವಿ. V ಅಂದರೆ ವ್ಯಾಲ್ಯೂಮ್ ಅಂದರೆ ವಿಸ್ತಾರ ಅಂತ ಕರಿತೀವಿ. ನೀರಿನಲ್ಲಿಯೇ ಶರೀರದ ತೂಕವನ್ನು ಎದರಿಂದ ಅಳತೆ ಮಾಡ್ತೀವಿ ಅಂದರೆ ನಾವು ವ್ಯಾಲ್ಯೂಮೀಟರ್ನಿಂದ ಅಳತೆ ಮಾಡ್ತೀವಿ. ಇಲ್ಲಿ ತೊಡೆ, ಕಾಲು, ಎದೆ, ಹೊಟ್ಟೆ, ರಟ್ಟೆ, ಬೆನ್ನು ಹಾಗೂ ಗೋಣುಗಳಲ್ಲಿನ ಚರ್ಮದ ದಪ್ಪಳತೆಯ ಮಾಪನವನ್ನು ಏನು ಮಾಡ್ತೀವಿ? ಮಾಪನಗಳಿಂದ ಕಂಡುಕೊಳ್ತೀವಿ. ನೀರಿನಲ್ಲಿ ಶರೀರದ ತೂಕವನ್ನು ವ್ಯಾಲ್ಯೂಮೀಟರಲ್ಲಿ ಅಳತೆ ಮಾಡ್ತೀವಿ. ಇಲ್ಲಿ ತೊಡೆ, ಕಾಲು, ಎದೆ, ಹೊಟ್ಟೆ, ರಟ್ಟೆ, ಬೆನ್ನು ಮತ್ತು ಗೋಣುಗಳಲ್ಲಿ ಚರ್ಮದ ದಪ್ಪಳತೆ ಅಂತ ಒಂದು ಮಾಪನ ಬರ್ತದೆ. ಅದರಿಂದ ಏನು ಮಾಡ್ತೀವಿ? ತಿಳ್ಕೊಳ್ತೀವಿ. ಇಷ್ಟೇನಾಯಿತು ಚಲನ ಸಾಮರ್ಥ್ಯದ ಪರೀಕ್ಷೆಗಳದು. ಏನಾದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.